ಇಡೀ ಚಿತ್ರಣವನ್ನೇ ಬದಲಾಯಿಸಿದೆ. ಸಿಟಿ ರವಿ ಅವರಿಗೆ ಬೇಲ್ ಸಿಗೋದು ಅನುಮಾನ. ಸೆಕ್ಷನ್ಗಳು ಕೂಡ ಹಾಗೆ ಇದೆ, ನಾನ್ ಬೇಲಬಲ್ ಸೆಕ್ಷನ್ಸ್. ಜಾಮೀನು ವಿಚಾರ ಬೆಂಗಳೂರು ಕೋರ್ಟ್ಗೆ ಬರುವ ಸಾಧ್ಯತೆ ಇದೆ. ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡೋಕೆ ಸಿದ್ಧತೆ ಆಗ್ತಾ ಇದೆ. ದಾಖಲಾಗಿರೋ ಸೆಕ್ಷನ್ಗಳು ಕೂಡ ಕಠಿಣವಾದದ್ದೇ, ಜೊತೆಗೆ ಓರ್ವ ಜನಪ್ರತಿನಿಧಿ. ಇದೆರಡೂ ಕಾರಣಕ್ಕೆ ಬೆಳಗಾವಿಯಲ್ಲಿ ಈ ಜಾಮೀನು ಅರ್ಜಿಯ ಇತ್ಯರ್ಥ ಆಗೋದು ಬಹುತೇಕ ಕಷ್ಟ ಇದೆ. ಬೆಂಗಳೂರು ಕೋರ್ಟ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಅರ್ಜಿಯನ್ನ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇದೆ ಸದ್ಯಕ್ಕೆ ನ್ಯಾಯಾಲಯ. ತಮಗಾದ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿಟಿ ರವಿ. ಬಿಜೆಪಿಯ ಇತರೆ ನಾಯಕರು ಕೋರ್ಟ್ ಕಲಾಪವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಸಿಟಿ ರವಿ ಅವರಿಗೆ ಬೆಂಬಲವಾಗಿ ನಿಂತು. ನಿನ್ನೆ ಮಧ್ಯಾಹ್ನದಿಂದ ಪ್ರಾರಂಭವಾದ ಈ ಎಲ್ಲ ಘಟನಾವಳಿಗಳು ಇವತ್ತು ಕೋರ್ಟ್ನವರೆಗೂ ಬಂದು ನಿಂತಿದೆ. ಪರಿಷತ್ನಲ್ಲಿ ಪ್ರಾರಂಭವಾದ ಈ ಗಲಾಟೆ ಗದ್ದಲ ಇವತ್ತು ಕೋರ್ಟ್ ಆವರಣದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಮೂರು ಜಿಲ್ಲೆಯನ್ನ ಸುತ್ತಾಡಿಸಿದ್ರು, ಪೊಲೀಸರು ಕಿರುಕುಳವನ್ನ ನೀಡಿದ್ರು, ವಕೀಲರನ್ನ ಭೇಟಿಯಾಗಲಿಕ್ಕೆ ಬಿಡಲಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ನನ್ನ ಜೊತೆ ಬಂದಿದ್ದ ಇತರೆ MLCಗಳನ್ನು ಕೂಡ ಹೊರಗೆ ಹಾಕಿದ್ದಾರೆ. ಯಾರೋ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ದೂರವಾಣಿಯಲ್ಲಿ ಮಾಹಿತಿಗಳನ್ನು ನೀಡ್ತಾ ಇದ್ರು ಪೊಲೀಸರಿಗೆ. ಅವರ ನಿರ್ದೇಶನದಂತೆ ಪೊಲೀಸರು ವರ್ತನೆ ಮಾಡ್ತಾ ಇದ್ರು. ಸಿಟಿ ರವಿ ಅವರ ವಾದ ಇದು. ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸಿಟಿ ರವಿ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಿದ್ದಾರಂತೆ. ಬೇಲ್ ಅರ್ಜಿಗೆ ಅವಕಾಶವನ್ನ ಕೊಡಿ, ಬೇಲ್ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಸಿಟಿ ರವಿ ಅವರ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. MB ಜಿರಲಿ ಸಿಟಿ ರವಿ ಅವರ ವಕೀಲರು. ಇಷ್ಟೊತ್ತು ಖುದ್ದು ಸಿಟಿ ರವಿ ಅವರೇ ಮಾತನಾಡಿದ್ರು ನ್ಯಾಯಾಧೀಶರ ಸಮ್ಮುಖದಲ್ಲಿ. ಇದೀಗ ಅವರ ಪರ ವಕೀಲರು ಹೇಳ್ತಿದ್ದಾರೆ ಬೇಲ್ ಅಪ್ಲಿಕೇಶನ್ ದಯಮಾಡಿ ಆಲಿಸಿ ಇದನ್ನ ಅಂತ ಹೇಳಿ. BNS-ನ 75 ಹಾಗೆ 79ನೇ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವ ಕೇಸ್ ಆಲ್ರೆಡಿ ಕಾಂಪ್ಲಿಕೇಟೆಡ್ ಸೆಕ್ಷನ್ಗಳು. ಇದರ ಜೊತೆಗೆ ಸಿಟಿ ರವಿ ಅವರು ಒಬ್ಬ ಜನಪ್ರತಿನಿಧಿ. ಹೀಗಾಗಿ ಬೆಳಗಾವಿಯ ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯನಾ? ಬೇಲ್ ಅಪ್ಲಿಕೇಶನ್ ಅಲ್ಲೇನೆ ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯನಾ? ಕಾನೂನಾತ್ಮಕ ಪ್ರಶ್ನೆಗಳು ಕೂಡ ಇದ್ದೇ ಇದೆ. ಬೇಲ್ ಅರ್ಜಿಗೆ ಅವಕಾಶ ಕೊಡಿ ಅಂತ ಹೇಳಿ ಸಿಟಿ ರವಿಯವರ ಪರ ವಕೀಲರು MB ಜಿರ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೇನೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ನಮಗೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತಂದ್ರೆ ಮತ್ತೆ ಬೆಂಗಳೂರಿಗೆ ಕರೆ ತರಬೇಕಾಗತ್ತೆ ಸಿಟಿ ರವಿ ಅವರನ್ನ. ಪೊಲೀಸರೇನೆ ಕರ್ಕೊಂಡು ಬರಬೇಕಾಗತ್ತೆ. ಆಸ್ ಹಿ ಇಸ್ ಅರೆಸ್ಟೆಡ್, ಬಂಧನದಲ್ಲಿ ಇರುವ ಕಾರಣಕ್ಕೋಸ್ಕರ ಬೆಳಗಾವಿಯ ಪೊಲೀಸರೇನೆ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಾಗತ್ತೆ ಸಿಟಿ ರವಿ ಅವರನ್ನ. ಸಿಟಿ ರವಿ ಅವರಿಗೆ ಬೇಲ್ ಇವತ್ತು ಸಿಗೋದು ಅನುಮಾನ ಅನ್ನೋ ರೀತಿಯಲ್ಲೇ ಚಿತ್ರಣ ಇದೆ. ಬೆಳಗಾವಿಯ ಕೋರ್ಟ್ನಲ್ಲಂತೂ ಬಹುತೇಕ ಕಷ್ಟ. ಜಾಮೀನು ವಿಚಾರ ಬೆಂಗಳೂರು ಕೋರ್ಟ್ಗೆ ಬರುತ್ತೆ. ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳು ನಡೀತಾ ಇದೆ ಬೆಳಗಾವಿಯ ಕೋರ್ಟ್ನಲ್ಲಿ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ಬಂದು ಅಲ್ಲಿ ವಿಚಾರಣೆ ನಡೆದು ಅದಾದ ನಂತರದಲ್ಲಿ ಇತ್ಯರ್ಥ ಆಗಬೇಕು ಪ್ರಕರಣ. ಹೀಗಾಗಿ ಸಿಟಿ ರವಿ ಅವರಿಗೆ ಕಾನೂನಾತ್ಮಕ ಸಂಕಷ್ಟ ಅಷ್ಟು ಸುಲಭವಾಗಿ ಬಗೆಹರಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಪ್ರಕರಣದ ವಿಚಾರಣೆ ಇನ್ನು ಪ್ರಾರಂಭವೇ ಆಗಿಲ್ಲ. ಆಗ್ತಾ ಇರೋದು ಸದ್ಯಕ್ಕೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ. ಮತ್ತೊಂದು ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರಂತೆ. ಮಾನವ ಸರಪಳಿಯನ್ನ ನಿರ್ಮಿಸಿ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.
ಇದು ಮೈಸೂರಿನ ಮೆಟ್ರೋಪೋಲ್ ವೃತ್ತದ ಬಳಿಯ ದೃಶ್ಯಗಳು. ಬಿಜೆಪಿಯ ಕಾರ್ಯಕರ್ತರು ಸಿ.ಟಿ. ರವಿ ಅವರ ಪರವಾಗಿ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದ್ವೇಷಪೂರಿತವಾಗಿ ಸಿ.ಟಿ. ರವಿ ಅವರ ವಿರುದ್ಧವಾಗಿ ಇಲ್ಲಸಲ್ಲದ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಕೇವಲ ಪ್ರಕರಣ ಮಾಡಿದ್ದು ಮಾತ್ರವಲ್ಲ, ಅವರನ್ನು ಬಂಧಿಸಿದ ಪ್ರಕ್ರಿಯೆಯಿಂದ ಹಿಡಿದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವವರೆಗಿನ ಬಹುತೇಕ ಹಂತದಲ್ಲಿ ಬೇಕು ಅಂತಲೇ ಕಾನೂನನ್ನು ವ್ಯತಿರಿಕ್ತವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ ಜನಪ್ರತಿನಿಧಿಯ ವಿರುದ್ಧ ನಡೆದುಕೊಳ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಮೈಸೂರಿನಲ್ಲಿ. ಸಿ.ಟಿ. ರವಿ ಅವರ ಬಂಧನವನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮೈಸೂರಿನಲ್ಲಿ. ಮತ್ತೊಂದು ಕಡೆ ಸಿ.ಟಿ. ರವಿ ಅವರಿಗೆ ಬೆಳಗಾವಿಯ ಕೋರ್ಟ್ನಲ್ಲಿ ಬೇಲ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಬ್ಬ ಜನಪ್ರತಿನಿಧಿ ಮೇಲೆ ದಾಖಲಾಗಿರುವ ಕೇಸ್ ಅರೆಸ್ಟ್ ಮಾಡಿರೋದು ಬೆಳಗಾವಿಯ ಲೋಕಲ್ ಪೊಲೀಸ್. ಪ್ರಕರಣದ ವಿಚಾರಣೆ ಬೆಳಗಾವಿಯ ಕೋರ್ಟ್ನಲ್ಲಿ ಆಗುವ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಿದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಮೇಲೆ ಯಾವುದಾದ್ರೂ ಒಂದು ಪ್ರಕರಣ ದಾಖಲಾಯಿತು ಅಂದರೆ ಆ ಒಂದು ಪ್ರಕರಣದ ವಿಚಾರಣೆ ಪರ್ಟಿಕ್ಯುಲರ್ ಆಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ನಡಿಬೇಕು ಅನ್ನುವಂಥ ಒಂದು ನಿಯಮ ಇದೆ. ಮತ್ತು ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರಾಜ್ಯದಲ್ಲಿರುವಂಥದ್ದು ಬೆಂಗಳೂರಿನಲ್ಲಿ ಮಾತ್ರ. ಹಾಗಾಗಿ ಕೇಸ್ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ನಡಿಬೇಕು ಅನ್ನುವಂಥದ್ದು ಒಂದು ಕಡೆ ಇರುವಂತಹ ಕಾನೂನು. ಇದೇ ಕಾರಣಕ್ಕೋಸ್ಕರ ಇವತ್ತು ಸಿ.ಟಿ. ರವಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸಿದ್ರು ಕೂಡ ನ್ಯಾಯಾಧೀಶರು ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಈ ಒಂದು ಕೇಸ್ ಆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕಿರುವಂಥ ಸಾಧ್ಯತೆ ಅಂತ ಹೇಳಿದರೆ ಬೆಳಗಾವಿ ಪೊಲೀಸು ಸಿ.ಟಿ. ರವಿ ಅವ್ರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಬರುವಂಥ ಒಂದು ಸಾಧ್ಯತೆ ಇದೆ. ಅದು ಬೈ ರೋಡ್ ಬರ್ತಾರಾ ಅಥವಾ ಫ್ಲೈಟಲ್ಲಿ ಬರ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ನಿಯಮಗಳ ಪ್ರಕಾರ ಅವ್ರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಮತ್ತು ಅಲ್ಲೇ ಅವರ ಬೇಲಿಗೆ ಸಂಬಂಧಪಟ್ಟಂಥ ಅರ್ಜಿಯ ವಿಚಾರಣೆ ಕೂಡ ಆಗಬೇಕು. ಸ್ಥಳೀಯ ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಮತ್ತು ಬೆಳಗಾವಿಯಲ್ಲೂ ಕೂಡ ಕೋರ್ಟ್ನ ನ್ಯಾಯಾಧೀಶರು ಈ ವಿಚಾರದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಯಾವ ರೀತಿ ಪ್ರೊಸೀಜರ್ಸ್ ಆಗತ್ತೆ ಮತ್ತು ಪೊಲೀಸರು ಈ ನ್ಯಾಯಾಲಯದ ಆದೇಶಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು